ಇನ್ನು ಮತ್ತೊಮ್ಮೆ ಭೈರತಿ ಸುರೇಶ್ಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಇವತ್ತು ಪ್ರಮಾಣ ವಚನ ಹಿನ್ನೆಲೆ ಅಭಿಮಾನಿಗಳು ಅವರಿಗೆ ಶುಭ ಹಾರೈಕೆಯನ್ನ ಕೊಟ್ಟಿದ್ದಾರೆ, ಶುಭ ಹಾರೈಕೆ ಸಲ್ಲಿಸಿದ್ದಾರೆ. ಭೈರತಿ ಸುರೇಶ್ಗೆ ಈ ಬಾರಿಯೂ ಕೂಡ ಸಚಿವಗಿರಿ ಒಲಿದು ಬಂದಿದೆ. ಹೂವಿನ ಗುಚ್ಛ ನೀಡಿ ಅವರಿಗೆ ವಿಶಸ್ಸನ್ನ ನೀಡಿದ್ರು. ಪ್ರತಿನಿಧಿ ವಿನಯ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ಸ್ವೀಕರಿಸಲಿರುವಂತಹ ಭೈರತಿ ಸುರೇಶ್ ಅವರು ನಮ್ಮ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಮುಂಚೆ ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿ ನಾನು ಸಚಿವನಾಗಿ ಕೆಲಸ ಮಾಡಿದ್ದೆ. ಇವತ್ತು ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರ ಸಂಪುಟದಲ್ಲಿ ಸಹ ನಾನು ಮಂತ್ರಿ ಆಗ್ತಾ ಇರೋದು ಅತೀವ ಸಂತಸವನ್ನು ಕೊಡ್ತಾ ಇರುವಂಥ ವಿಚಾರ. AICCಯ ನಮ್ಮ ಮೇರು ನಾಯಕರಾದ ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಉಸ್ತುವಾರಿಗಳಾದ KC ವೇಣುಗೋಪಾಲ್ ಸಾಹೇಬರು, ಅದ್ರ ಜೊತೆಗೆ ಕರ್ನಾಟಕ ಉಸ್ತುವಾರಿಗಳಾದ ಮಾನ್ಯ ಶ್ರೀ ಸುರ್ಜೇವಾಲಾ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ, ಖರ್ಗೆ ಸಾಹೇಬರು, ನಮ್ಮ AICC ಅಧ್ಯಕ್ಷರು ಹೇಳಿದ್ನಲ್ರಿ, ಅವರೆಲ್ಲರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅವರು ಕೊಟ್ಟಂಥ ಈ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಬೆಳೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಇವತ್ತು ಸರ್ಕಾರದಲ್ಲಿ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ನಿಮ್ಮ TV ಮುಖಾಂತರ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮುಖ್ಯಮಂತ್ರಿ ಆಗುವಂಥವ್ರು ತಮಗೆ ಕರೆಯನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅನ್ನೋಂಥದ್ದು, ಏನು ಹೇಳಿದ್ರು ಸರ್? ಇಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬರು ಫೋನ್ ಮಾಡಿದ್ರು. ಅವರು ಸಿದ್ದರಾಮಯ್ಯ ಸಾಹೇಬ್ರ ಮನೇಲಿದ್ದರು. ಮಾಡಿಬಿಟ್ಟು ನಿನಗೆ ದೇವರು ಒಳ್ಳೇದು ಮಾಡಲಿಯಪ್ಪ, ವೆಲ್ಕಮ್ ಟು ಮೈ ಕ್ಯಾಬಿನೆಟ್, ನಾನು ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗ್ತಾ ಇದೆಯಾ, ದೇವರು ನಿಂಗೆ ಒಳ್ಳೇದು ಮಾಡಲಿ, ಬಂದು ಸ್ವೇರಿಂಗ್ ಇನ್ ಮಾಡಪ್ಪ ಅಂತ ಹೇಳಿದ್ರು ಡಿ ಕೆ ಸಾಹೇಬರು. ಯಾವ ಖಾತೆ ಮೇಲೆ ನಿರೀಕ್ಷೆ ಇಟ್ಟಿದ್ರಿ, ಯಾವ ಖಾತೆ ಸಿಗ್ತಾ ಇದೆ ಸರ್? ನಾಟ್ ಎಟ್ ಆಲ್. ಯಾವ ಖಾತೆ ಮೇಲೂ ನಾನು ನಿರೀಕ್ಷೆಯನ್ನು ಇಟ್ಟಿಲ್ಲ, ಆಸೆಯನ್ನು ಪಟ್ಟಲ್ಲ. ಏನು ಹೈಕಮಾಂಡ್ ನಿರ್ಧಾರ ಮಾಡ್ತಿತ್ತೆ, ಅವ್ರು ಯಾವ ಖಾತೆಯನ್ನು ಕೊಟ್ಟರು ಸಹ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ ಜನಗಳಿಗೆ ಕೆಲಸ ಮಾಡುವಂಥದ್ದು, ಇಲಾಖೆಗೆ ಹೆಸರು ತರುವಂಥದ್ದು, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಇಡೀ ದೇಶದಲ್ಲಿ ಜನಗಳ ಪರವಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಅಂಥ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದೀನಿ ಅಂದರೆ ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕು, ಆ ಥರ ಕೆಲಸ, ಆ ಥರ ಉದ್ದೇಶ ಇಟ್ಕೊಂಡೇ ನಾನು ಕೆಲಸ ಮಾಡೋದು. ವಿಶೇಷವಾದಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು, ತಮಗೆ ಸಾರಿಗೆ ಖಾತೆಯನ್ನು ಅಲಾಟ್ ಮಾಡ್ತಿದ್ದಾರೆ, ಸಾರಿಗೆ ಖಾತೆ ನೀಡ್ತಾರೆ ಅನ್ನೋಂಥ ಒಂದು ಮಾತುಗಳು ಕೂಡ ಇರುವಂಥದ್ದು. ಆ ಬಗ್ಗೆ ತಮಗೇನಾದ್ರು ಮಾಹಿತಿಗಳು ಗೊತ್ತಾಗಿದೆಯಾ ಅಂತ? ನಿಮಗೆ ಗೊತ್ತಿರ್ಬೋದು, ನನಗಂತೂ ಗೊತ್ತಿಲ್ಲ. ನನಗೆ ಇವರೆಗೂ ಯಾವುದೇ ಮಾಹಿತಿ ಇಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ನನಗೆ ಯಾವುದೇ ಖಾತೆಯನ್ನು ಕೊಟ್ಟರೆ ಅದೇ ನನಗೆ ದೊಡ್ಡ ಖಾತೆ. ತುಂಬ ನಿರೀಕ್ಷೆ ಇತ್ತ ಸರ್? ಅಂದರೆ ಕಡೆ ಕ್ಷಣದಲ್ಲಿ ತಮ್ಮ ಹೆಸರು ಕೂಡ ಅನೌನ್ಸ್ ಆಗಿದ್ದು, ತಮಗೊಂದಷ್ಟು ನಿರೀಕ್ಷೆ ಇತ್ತ, ಏನು ಹೇಳ್ತೀರಾ ಸರ್? ಕಡೆ ಪಕ್ಷ ಕೊನೆ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಇಲ್ಲ. ಅದು ನೀವು ಅಂದ್ಕೊಂಡಿರ್ಬೋದು ಅಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತು ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಮಾಡ್ತದೆ ಅದೇ ಕೊನೆ ಪಕ್ಷ. ಮೊದಲನೇ ಪಕ್ಷನೂ ಇಲ್ಲ ಕಾಂಗ್ರೆಸ್ ಪಾರ್ಟಿಲಿ, ಕೊನೆ ಪಕ್ಷನೂ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೂ ಹೇಳುವಂಥದ್ದಲ್ಲ, ಅವರು ಯಾರಿಗೆ ಮೊದಲು ಯಾರಿಗೂ ಆಮೇಲೆ ಅನ್ನೋದಿಲ್ಲ. ಎಲ್ಲರೂ ಆರ್ ಆಲ್ ಈಕ್ವಲ್ ಇನ್ ದ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಡಿಸ್ಕ್ರಿಮಿನೇಟ್ ಮಾಡಿದ್ದಲ್ಲ, ಮೊದಲನೇದಾಗಿಲ್ಲ ಕೊನೆಯದಾಗಿಲ್ಲ. ಮೊದಲನೇದಾಗಿ ಅಂತ ಯಾರಿಗೂ ಹೇಳಿದರು ನಿಮಗೆ? ಯಾರೂ ಹೇಳಿರಲಿಲ್ಲ. ನನ್ನ ಹೆಸರು ಇತ್ತು ಅಂತ ನನಗೂ ಗೊತ್ತಿರಲಿಲ್ಲ. ಯಾವಾಗ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಸಾಹೇಬರು ಫೋನ್ ಮಾಡಿದ್ರು ಆವಾಗೇ ಗೊತ್ತಾಗಿದ್ದು ನಾನು ಮಂತ್ರಿ ಆಗಿದ್ದೀನಿ ಅಂತ. ಅದೇ ಥರ ಇನ್ನು ಉಳಿದವ್ರಿಗೂ ಅವ್ರು ಫೋನ್ ಮಾಡಿ ಹೇಳಿದಾಗಲೇ ಗೊತ್ತಾಗಿರೋದು ಮಂತ್ರಿ ಆಗಿದ್ದೀವಿ ಅಂತ. ಈಗ ಅನ್ನಿಸ್ತು ಸರ್, ಸಂತೋಷ ಆಗಿದೆಯಾ ಸರ್? 100% ಸಂತೋಷ, ಅತೀವಾದ ಸಂತೋಷ. ಮತ್ತು ಯಾರಿಗೆ 7 ಕೋಟಿ ಜನಗಳಿಗೆ ನಾನೊಬ್ಬ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಂಥದ್ದು ಭಾಳ ಸಂತೋಷವಾದ ವಿಚಾರ. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಭೈರತಿ ಸುರೇಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರೇಮ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.